ಟಿಎನ್ ಕನ್ನಡ ವೀಕ್ಷಕರೇ, ಇವತ್ತಿನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಿಮ್ಮ ಮುಂದೆ ನಾವು ತರ್ತಾ ಸುದ್ದಿ ಏನಂತಂದ್ರೆ ಬಿಹಾರದ ಬಿಹಾರದ ಒಂದು ಎಲೆಕ್ಷನ್ ವೋಟರ್ ಐ ಡಿ ಮತ್ತು ಎಲೆಕ್ಷನ್ ಎಲೆಕ್ಟ್ರೋಲ್ ಅಂದ್ರೆ ಮತದಾನ ಪಟ್ಟಿಯನ್ನ ಕುರಿತಂತೆ ಒಂದು ಪ್ರಮುಖ ವಿವಾದ ಈಗಾಗಲೇ ನೋಡಿದೀವಿ. ಸುಪ್ರೀಂ ಕೋರ್ಟ್ ಇದೆ. ಅದು 10ನೇ ತಾರೀಕು ವಿಚಾರಣೆಗೆ ಬರ್ತಾ ಇದೆ. ಆದ್ರೆ ನಾಳೆ ಒಂದು ಎಲೆಕ್ಷನ್ ಕಮಿಷನ್ ವಿರುದ್ಧ ಎಲೆಕ್ಷನ್ ಕಮಿಷನ್ ಕೈಗೊಂಡಿರ್ತಕ್ಕಂಥ SIR ಅಂದ್ರೆ ಒಂದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಇದ್ರ ಬಗ್ಗೆ ದೊಡ್ಡ ಮಟ್ಟದ ಪ್ರತಿಭಟನೆ ನಡೀತಾ ಇದೆ. ಸೊ ಈ ಪ್ರತಿಭಟನೆಯನ್ನ ಸೈಡ್ ಲೈನ್ ಮಾಡಬೇಕು ಅಂತಲೇ ಭಾರತ್ ಬಂದ್ ಅಂತ ಇವತ್ತು ಕರೆ ಕೊಡಲಾಗಿದೆ. ಸೊ ಈ ಭಾರತ್ ಬಂದ್ ಕರೆ ಕೊಟ್ಟು 25 ಕೋಟಿ ಜನ ಕಾರ್ಮಿಕರು ಭಾಗವಹಿಸ್ತಾರೆ ಅಂತ ಕೂಡ ಹೇಳ್ತಾರೆ. ಇದುವರೆಗೂ ಅದು ಇರ್ಲೇ ಇಲ್ಲ. ಈ ಚಕ್ಕಾ ಜಾಮ್ ಅಂತ ಹೇಳಿ ಬಿಹಾರ್ ಇದು ಒಂದು ಪ್ರೊಟೆಸ್ಟ್ ಅನ್ನ ಮಾಡ್ತದೆ. ಸೊ ಈ ಪ್ರೊಟೆಸ್ಟ್ ಕುರಿತಂತೆ ಇವತ್ತು ಅದರನ್ನ ಸಂಬಂಧಪಟ್ಟಂಗೆನೆ ಚೀಫ್ ಎಲೆಕ್ಷನ್ ಕಮಿಷನರ್ ಜ್ಞಾನೇಶ್ ಕುಮಾರ್ ಗುಪ್ತಾ ಇವರು ಹೇಳ್ತಾರೆ, ಪ್ಯೂರ್ ಎಲೆಕ್ಟ್ರಲ್ ರೋಲ್ಸ್ ಆರ್ ಇನ್ಎವಿಟಬಲ್ ಫಾರ್ ಸ್ಟ್ರೆಂಥನಿಂಗ್ ಡೆಮಾಕ್ರಸಿ. ಜ್ಞಾನೇಶ್ ಕುಮಾರ್, ಚೀಫ್ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಮುಖ್ಯವಾಗಿ ಜ್ಞಾನೇಶ್ ಕುಮಾರ್ ಹೇಳ್ತಕ್ಕಂಥದ್ದು ಪ್ಯೂರ್ ಎಲೆಕ್ಟ್ರೋಲ್. ಈ ಪ್ಯೂರ್ ಎಲೆಕ್ಟ್ರೋಲ್ ಅಂದ್ರೆ ಇದುವರೆಗೂ ಪ್ಯೂರ್ ಎಲೆಕ್ಟ್ರೋಲ್ ಇರ್ಲಿಲ್ವಾ? ಹಾಗಾದ್ರೆ ಇದುವರೆಗೂ ಆಯ್ಕೆಯಾಗಿರೋ ಸರ್ಕಾರಗಳೆಲ್ಲ ಅಕ್ರಮ ಸರ್ಕಾರಗಳಾಯಿವು. ಹಾಗಾದ್ರೆ ನೀವು ಮಾಡಿದ್ ಏನು ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಕೇಳ್ತಾರೆ. ಸೊ ನಾಳೆ ಈ ಒಂದು ಚಕ್ಕಾ ಜಾಮ್ ಅಂತ ಹೇಳಿ ಬಿಹಾರದಲ್ಲಿ RJD ಮತ್ತು ರಾಹುಲ್ ಗಾಂಧಿ ಅವರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈಗಾಗಲೇ ಅವರು ಬಿಹಾರಕ್ಕೆ ಇಳಿದಿದ್ದಾರೆ ಅಂತ ಹೇಳಲಾಗ್ತದೆ. ಮತ್ತು ನಾಳೆ ಈ ಒಂದು ಬಂದು ಎಲೆಕ್ಷನ್ ಕಮಿಷನ್ ವಿರುದ್ಧ ಒಂದು ದೊಡ್ಡ ಪ್ರತಿಭಟನೆಯನ್ನು ಕೂಡ ನಡೆಸ್ತಾರೆ ಮತ್ತು ಜಾಥಾ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಜಾಥಾ ಕೂಡ ಹೋಗ್ತಾರೆ ಅಂತ ಕೂಡ ಹೇಳಲಾಗ್ತದೆ. ಇದಕ್ಕೆ ಕೋಟ್ಯಾಂತರ ಜನ ಭಾಗವಹಿಸಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ. ಇಲ್ಲಿ ಬಿಹಾರ ಕಾಂಗ್ರೆಸ್ನ ಒಂದು ಟ್ವಿಟರ್ ಹ್ಯಾಂಡಲ್ ಕೂಡ ಇದನ್ನ ಸ್ಪಷ್ಟಪಡಿಸಲಾಗಿದೆ. ನಾಳೆ ರಾಹುಲ್ ಗಾಂಧಿ ಬರ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರ ಜೊತೆ ನಾವು ಅಲ್ಲಿ ಜೊತೆ ಇರ್ತೀವಿ, ನಾವು ಅವ್ರಿಗೆ ಬೆಂಬಲ ಕೊಡ್ತೀವಿ ಅಂತ ಹೇಳಿ ಕೋಟ್ಯಾಂತರ ಜನ ಈ ಒಂದು ಯಾತ್ರೆಗೆ ಬನ್ನಿ ಅಂತ ಹೇಳಿ ಒಂದು ಪೋಸ್ಟ್ ಗಳನ್ನ ಹಾಕಲಾಗಿದೆ. ಮತ್ತು ಮೋದಿ ಜೀತ್ ಕೆ 11 ಸಾಲ್ ಕೆ ಬಾದ್ ರಿಪೋರ್ಟ್ ಅಂದ್ರೆ ಈಗ ನೀವು ಇದನ್ನ ಫಾರ್ಮ್ ಸರಿ ಇಲ್ಲ, ಮತದಾರ ಪಟ್ಟಿ ಸರಿ ಇಲ್ಲ ಅಂತ ಹೇಳ್ತಾ ಇದ್ರ, ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಕೂಡ ಒಂದು ಪ್ರಶ್ನೆಯನ್ನ ಕೇಳಲಾಗ್ತಾ ಇದೆ. ಹಾಗೆ ಒಂದು ಪೋಸ್ಟರ್ ಅನ್ನು ಕೂಡ ಜಾರಿ ಮಾಡಲಾಗಿದೆ. ಈ ಪೋಸ್ಟರ್ ಅಲ್ಲಿ ನಾಳೆ ಜನ ಈ ಚಕ್ಕಾ ಜಾಮ್ಗೆ ಬರ್ಬೇಕು, ಬಂದು ಬೆಂಬಲವನ್ನು ಕೊಡ್ಬೇಕು ಅಂತ ಕೂಡ ಒಂದು ಕೇಳಲಾಗ್ತಾ ಇದೆ. ಮತ್ತು ಬಿಹಾರದ ಅಧಿಕಾರಸ್ಥರ ಅವರ ಒಂದು ಅಕ್ರಮಗಳನ್ನು ಕೂಡ ಇಲ್ಲಿ ಹೇಳಲಾಗ್ತದೆ. ಮತ್ತು ಜಿತೇಂದ್ರ ಪೌಲ್ ಗೌತಮ್ ಅನ್ನೋ ಒಬ್ಬ ಸೀನಿಯರ್ ಪ್ರೆಸ್ ರಿಪೋರ್ಟರ್ ಮತ್ತೆ ಅವ್ರ ಜೊತೆ ಒಂದು ಇಂಟರ್ವ್ಯೂ ಕೂಡ ಮಾಡಿ ಅಲ್ಲಿ ಹಾಕಲಾಗಿದೆ. ನಾಳೆ ಒಂದು ದೊಡ್ಡ ಮಟ್ಟದ ದೊಡ್ಡ ರ್ಯಾಲಿ ಕೂಡ ನಡೀತಾ ಇದೆ. ಚಕ್ಕಾ ಜಾಮ್ ಕೂಡ ನಡೀತಾ ಇದೆ. ರಾಹುಲ್ ಗಾಂಧಿ ಇದ್ರಲ್ಲಿ ಭಾಗವಹಿಸ್ತಾರೆ ಅಂತ ಹೇಳಲಾಗ್ತದೆ. ಸೊ ಇಲ್ಲಿ ರಾಹುಲ್ ಗಾಂಧಿ ಅವರು ಮತ್ತು ತೇಜಸ್ವಿ ಯಾದವ್ ಬಿಹಾರದ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಅಂತ ಹೇಳಿ ಬಿಂಬಿಸಲಾಗಿದೆ. ಸೊ ಅವರು ಕೂಡ ಇದರಲ್ಲಿ ಒಂದು ಭಾಗವಹಿಸ್ತಾ ಇದ್ದಾರೆ. ಸೊ ಭಾಗವಹಿಸಿ ಎಲೆಕ್ಷನ್ ಕಮಿಷನ್ ಮುಹುಬ್ಬತ್ ಅಂದ್ರೆ ಬಿಜೆಪಿಯ ಗುಲಾಮ ಆಗಿ ಎಲೆಕ್ಷನ್ ಕಮಿಷನ್ ಕಾರ್ಯನಿರ್ವಹಿಸ್ತಾನೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ನಾಳೆ ಎಲ್ಲರೂ ಕೂಡ ಬಂದು ಬಿಹಾರ್ ಪೋಸ್ಟರ್ ಈಗ ಸಿಕ್ತು ನನಗೆ ಇಷ್ಟೊತ್ತು ಹುಡುಕಿದಕ್ಕೆ. ಆ ರಹಾ ಹೈ ಹಮ್ ಬಿಹಾರ್ ಬಂದ್ ಏವಂ ಚಕ್ಕಾ ಜಾಮ್ 9 ಜುಲೈ ಅಂತ ಹೇಳಿ ದೊಡ್ಡ ಪೋಸ್ಟರ್ನ ರಾಹುಲ್ ಗಾಂಧಿ ಅವರ ಪೋಸ್ಟರ್ ಕೂಡ ಹಾಕಲಾಗಿದೆ. ಸೊ ಈ ಪೋಸ್ಟರ್ನ ನೀವು ನೋಡಬಹುದು. ಈಗ ಕೂಡ ಅದನ್ನ ಈಗ ನಮ್ಮ ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಈ ಪೋಸ್ಟ್ ಜೊತೆಗೆ ಒಂದು ಎಲೆಕ್ಷನ್ ಕಮಿಷನರ್ ವಿರುದ್ಧ ಒಂದು ದೊಡ್ಡ ಮಟ್ಟದ ರ್ಯಾಲಿಯನ್ನು ಕೂಡ ಇಲ್ಲಿ ನಡೆಸೋ ಒಂದು ಸಾಧ್ಯತೆಯನ್ನು ಕೂಡ ನಡೀತಾ ಇದೆ. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದದ್ದು ಏನಂತಂದ್ರೆ ಈ ಒಂದು ಪರಿಶೀಲನೆ ಯಾಕೆ ನಡೀತಾ ಇದೆ, ಈ ಪರಿಶೀಲನೆ ನಡೆಯೋದಕ್ಕೆ ಒಂದು ಅವಶ್ಯಕತೆ ಇದೆಯೇ ಅಂತ ಕೇಳೋ ಒಂದು ಪ್ರಯತ್ನ ಕೂಡ ಇಲ್ಲಿ ಆಗ್ಬೇಕಾಗಿತ್ತು. ಸೊ ಅದನ್ನು ಕೇಳೋ ಪ್ರಯತ್ನ ಕೂಡ ಇಲ್ಲಿ ನಡೆದಿಲ್ಲ. ಒಂದು ಮುಖ್ಯವಾಗಿ ಕೇಳ್ತಕ್ಕಂಥ ಪ್ರಶ್ನೆ ಏನು ಅಂತಂದ್ರೆ, ಈ ಒಂದು ಬುಧವಾರ ನಾಳೆ ಭಾರತ್ ಬಂದ್ ಕೂಡ ಆಗ್ತಾ ಇದೆ. ಈ ಪ್ರಶ್ನೆ ಸೈಡ್ಗೆ ಹೋಗ್ಬೇಕು ಅನ್ನೋ ಕಾರಣಕ್ಕಾಗಿ ಭಾರತ್ ಬಂದ್ ನಡೀತಾ ಇದೆ. ಸೊ ಈ ಭಾರತ್ ಬಂದ್ ಈಗ ನಿನ್ನೆ ಕರೆ ಕೊಡಲಾಗಿದೆ. ಇದುವರೆಗೂ ಕರೆ ಕೊಟ್ಟಿಲ್ಲ. ಇದು ಬಹಳ ಹಿಂದೆನೆ ಇವರು ಕರೆ ಕೊಟ್ಟಿದ್ರು. ಇವತ್ತು
ಬ್ಯಾಂಕಿಂಗ್ ಸೆಕ್ಟರ್, ವಿಮೆ, ಅಂಚೆ, ಕಲ್ಲಿದ್ದಲು, ಗಣಿಗಾರಿಕೆ, ಹೆದ್ದಾರಿ ಮತ್ತು ನಿರ್ಮಾಣ ವಲಯದಲ್ಲಿ ಕೆಲಸ ಮಾಡ್ತಕ್ಕಂಥ 25 ಕೋಟಿಗೂ ಹೆಚ್ಚು ಜನ ಬುಧವಾರ ಸಾರ್ವತ್ರಿಕ ಮುಷ್ಕರ ನಡೆಸ್ತಾರೆ ಅಂತ ಹೇಳಲಾಗ್ತದೆ. ಇನ್ನು ರೈತ ವಿರೋಧಿ ಸಂಘಟನೆಗಳು ಕೂಡ ರೈತ ವಿರೋಧಿ ಚಟುವಟಿಕೆಗಳನ್ನು ಕೂಡ ಸರ್ಕಾರ ಮಾಡ್ತಾರೆ ಅಂತ ರೈತರು ಕೂಡ ಇದನ್ನು ಬೆಂಬಲಿಸ್ತಂತ ಹೇಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಕಾರ್ಮಿಕ ವಿರೋಧಿ, ರೈತ ವಿರೋಧಿ, ರಾಷ್ಟ್ರ ವಿರೋಧಿ ಮತ್ತು ಕಾರ್ಪೊರೇಟ್ ಪರವಾದ ನೀತಿಗಳನ್ನು ಅನುಸರಿಸ್ತಾ ಇದೆ ಅಂತ ಹೇಳಿ ಭಾರತ್ ಬಂದ್ಗೆ ಕರೆ ಕೊಡಲಾಗಿದೆ. ಸೊ ಇವರು ಈ ಒಂದು ಚುನಾವಣಾ ಆಯೋಗದ ವಿರುದ್ಧ ಹೋರಾಟಕ್ಕೂ ಕೂಡ ಇವರು ಬೆಂಬಲ ಕೊಡ್ತಾರೆ ಅಂತ ಕೂಡ ಹೇಳಲಾಗ್ತದೆ. ಕೇಂದ್ರ ಸರ್ಕಾರ ವಾರ್ಷಿಕ ಕಾರ್ಮಿಕ ಸಮಾವೇಶನ 17 ಅಂಶಗಳ ಬೇಡಿಕೆಗಳನ್ನು ಕೂಡ ಮನ್ಸುಖ್ ಮಾಂಡವಿಯ ಅವರು ಕೊಡಲಾಗಿದೆ. ಇದನ್ನು ಅವರು ಅದನ್ನ ಸರಿಯಾದ ರೀತಿಯಲ್ಲಿ ಯಾವುದನ್ನು ಕೂಡ ಅಂಗೀಕರಿಸಿಲ್ಲ. ಇನ್ನು ಎಲೆಕ್ಷನ್ ಸಂಬಂಧಪಟ್ಟಂಗೆ ಒಂದು ವಿಷಯವನ್ನು ಕೂಡ ಇಲ್ಲಿ ಹಾಕಲಾಗಿದೆ. ಏನಂತಂದ್ರೆ 10ನೇ ತಾರೀಕು ಎಲೆಕ್ಷನ್ ಕಮಿಷನ್ ಮುಂದೆ ಬರ್ತಕ್ಕಂಥ ಪ್ರಮುಖ ವಿಷಯವನ್ನ ಕೂಡ ಇಲ್ಲಿ ಹೇಳ್ತಾ ಇದೆ. ಅಂದ್ರೆ ಯಾವ್ದು ಪ್ರತಿ ಚುನಾವಣೆಯಲ್ಲೂ ಕೂಡ ಮತದಾರರ ಪಟ್ಟಿ ಪರಿಷ್ಕರಣೆ ಆಗ್ಬೇಕು ಅಂತ ಹೇಳಿ ಒಬ್ರು ವ್ಯಕ್ತಿ, ಅವ್ರ ಹೆಸರೇನು ಅಂತಂದ್ರೆ ಅರ್ಜಿಯನ್ನು ಹಾಕಿದರೆ ಇವತ್ತು ಸುಪ್ರೀಂ ಕೋರ್ಟ್ಗೆ. ಅಂದ್ರೆ ನಾಡಿದ್ದು ವಿಚಾರಣೆ ಆಗೋದಕ್ಕೆ ಬಿಹಾರದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಮಾಡ್ತಕ್ಕಂಥ ಚುನಾವಣಾ ಆಯೋಗದ ಕ್ರಮವನ್ನ ಪ್ರಶ್ನಿಸಿ ಸಲ್ಲಿಕೆ ಆಗಿರೋದನ್ನ ಬೆಂಬಲಿಸಿ ಜುಲೈ 10ನೇ ತಾರೀಕೆ ವಿಚಾರಣೆ ನಡೆಸಬೇಕು ಅಂತ ಹೇಳಿದೆ. ಇದರ ಮಧ್ಯೆ ಈ ಅರ್ಜಿಗೆ ಸಲ್ಲಿಕೆ ಆಗಿದೆ. ಅಶ್ವಿನಿ ಉಪಾಧ್ಯಾಯ ಅನ್ನೋರು ಈ ಅರ್ಜಿಯನ್ನು ಹಾಕಿದರೆ ಚುನಾವಣಾ ಆಯೋಗದ ಕ್ರಮ ಪ್ರಶ್ನಿಸತಕ್ಕಂಥ ಅರ್ಜಿಗಳ ಜೊತೆ ಈ ಅರ್ಜಿನ ವಿಚಾರಣೆ ನಡೆಸಬೇಕೆಂದು ನ್ಯಾಯಮೂರ್ತಿಗಳಾದ ಸುಧಾಂಶು ದುಲಿಯಾ ಮತ್ತು ಜಾಯ್ ಮಾಲ್ಯ ಬಾಗ್ಚಿ ಅವರನ್ನು ಕೂಡ ಒಳಗೊಂಡ ಈ ಪೀಠವನ್ನು ಮಂಗಳವಾರ ಇವತ್ತು ಅದನ್ನ ರಿಕ್ವೆಸ್ಟ್ ಮಾಡಿದ್ದಾರೆ. ಅಂದ್ರೆ ಯಾವ ಮಟ್ಟಕ್ಕೆ ಈ ದೇಶದ್ರೋಹಿಗಳು ಕೆಲಸ ಮಾಡ್ತಾರೆ ಅಂತ ಗಮನಿಸಬಹುದು. ಇನ್ನು ದೇಶದ ಆಡಳಿತ ಚುಕ್ಕಾಣಿ ಹಿಡಿದು ಯಾರು ಹಿಡಿಬೇಕಂತ ನೈಜ ಭಾರತೀಯ ಪ್ರಜೆಗಳು. ನೋಡಿ ವೀಕ್ಷಕರಲ್ಲಿ ಬಹಳ ಈ ವರ್ಡ್ಗಳನ್ನ ನೀವು ಗಮನಿಸಬೇಕು. ನೈಜ ಭಾರತೀಯ ಪ್ರಜೆಗಳು ಮತ್ತು ನಿರ್ಧಾರ ಮಾಡಬೇಕೇ ವಿನ ವಿದೇಶಿ ಅಕ್ರಮ ನುಸುಳುಕೋರರಲ್ಲ. ಹೀಗಾಗಿ ಪ್ರತಿ ಚುನಾವಣೆಗೂ ಮುನ್ನ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಮಾಡೋದಕ್ಕೆ ಆಯೋಗಕ್ಕೆ ನಿರ್ದೇಶನ ನೀಡಬೇಕು ಅಂತ ಹೇಳಿ ಅರ್ಜಿಯಲ್ಲಿ ಹೇಳಿದ್ದಾರೆ. ಇಲ್ಲಿ ನಮ್ಗಿರ್ತಕ್ಕಂಥ ಪ್ರಶ್ನೆ ಏನು ಅಂತಂದ್ರೆ, ಸೊ ಈಗ ನೀವು ಹೇಳೋದೇ ಇದೆ, ಇವರು ಯಾರು ಅಶ್ವಿನಿ ಉಪಾಧ್ಯಾಯ ಅನ್ನೋರು ಹೇಳಿರೋ ವಿಚಾರವನ್ನೇ ತೆಗೆದುಕೊಳ್ಳೋದಾದ್ರೆ, ಹಾಗಾದ್ರೆ 2023, 2024 ಚುನಾವಣೆ, 2024 ಚುನಾವಣೆ ಮತ್ತು ಏನು ಕಳೆದ 5 ವರ್ಷಗಳ ಹಿಂದೆ ನಡೀತಲ್ಲ ಬಿಹಾರದ ಚುನಾವಣೆ, ಆ ಚುನಾವಣೆ ಎಲ್ಲ ಈ ನುಸುಳುಕೋರರೇ ಇದ್ರೆ, ಈ ಅಕ್ರಮ ವಲಸಿಗರೇ ಇದ್ರೆ, ಅಕ್ರಮ ವಲಸಿಗರು ಎಷ್ಟಿರ್ಬೋದು ಇವರೇ ಹೇಳ್ತಾರೆ. ಅದನ್ನ ಚುನಾವಣೆ ಮೂಲಕ ದೇಶ ತನ್ನ ರಾಜಕೀಯ ವ್ಯವಸ್ಥೆ ನೀತಿಗಳನ್ನು ರೂಪಿಸಿದ್ರೆ ನೈಜ ಪ್ರಜೆಗಳು ಮತ್ತು ಮತದಾನ ಹಕ್ಕು ಹೊಂದಿರಬೇಕು ಅನ್ನೋ ಖಚಿತಪಡಿಸುವುದು ಕೇಂದ್ರ, ರಾಜ್ಯಗಳು ಮತ್ತು ಚುನಾವಣಾ ಆಯೋಗದ ಕರ್ತವ್ಯ. ಹೀಗಾಗಿ ಕಾಲಕ್ಕೆ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಅತ್ಯಗತ್ಯ ಅಂತ ಹೇಳಿ ಇದಂದ್ರೆ ಚುನಾವಣಾ ಆಯೋಗದ ಒಬ್ಬರು ಯಾರೋ ಏಜೆಂಟ್ ಆಗಿ ಇವರು ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಗೆ ಪರಿಷ್ಕರಣೆ ಅಗತ್ಯ. ಪರಿಷ್ಕರಣೆ ಮಾಡಬೇಡಿ ಅಂತ ಯಾರು ಹೇಳ್ತಾ ಇಲ್ಲ. ಆದ್ರೆ ಪರಿಷ್ಕರಣೆಗೆ ನೀವು ಕೇಳ್ತಾ ಇರ್ತಕ್ಕಂಥದ್ದೇನು? ಬರ್ತ್ ಸರ್ಟಿಫಿಕೇಟ್. ಈ ಬರ್ತ್ ಸರ್ಟಿಫಿಕೇಟ್ ಯಾರು ಹೊಂದಿರ್ತಾರೆ? ಯಾರ ಹತ್ರ ಬರ್ತ್ ಸರ್ಟಿಫಿಕೇಟ್? ಸ್ವತಃ ಚುನಾವಣಾ ಆಯೋಗದ ಕಮಿಷನರ್ ಹತ್ರನೇ ಬರ್ತ್ ಸರ್ಟಿಫಿಕೇಟ್ ಇರಲ್ಲ. ಸೊ ಬರ್ತ್ ಸರ್ಟಿಫಿಕೇಟ್ ಪರ್ಯಾಯವಾಗಿ ಏನಿದೆ? SSLC ಮಾರ್ಕ್ಸ್ ಕಾರ್ಡ್. SSLC ಓದಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು? ಹೀಗೆ ಸಾಕಷ್ಟು ಪ್ರಶ್ನೆಗಳಿದಾವೆ. ಈ ಪ್ರಶ್ನೆಗಳಿಗೆಲ್ಲ ಇಲ್ಲಿ ಉತ್ತರ ನ್ಯಾಯಾಲಯದಲ್ಲಿ ಕೊಡ್ಬೇಕಾಗುತ್ತೆ. ಅವ್ರು ಹೇಳ್ತಾರೆ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಗೆ ಪರಿಷ್ಕರಣೆ ಅಗತ್ಯ. ಮಾಡಬೇಡಿ ಅಂತ ಯಾರು ಹೇಳ್ತಾರೆ? ಮಾಡಿ. ಬಿಹಾರದಲ್ಲಿ 243 ವಿಧಾನಸಭಾ ಕ್ಷೇತ್ರಗಳಿವೆ. ಪ್ರತಿ ಕ್ಷೇತ್ರದ ಮತದಾರ ಪಟ್ಟಿಯಲ್ಲೂ 8,000ರಿಂದ 10,000 ಅಕ್ರಮ ನಕಲಿ ಮತದಾರರು ಸೇರ್ಕೊಂಡು. ಹೇಗೆ ಹೇಳ್ತಾರೆ ಇದನ್ನ? ಹಾವು. ಸೊ ಈ ಅಕ್ರಮ ಮತದಾರರ ಪಟ್ಟಿ ಇದು ಯಾವಾಗ ಸೇರ್ಕೊಂಡ್ರು? ನಾವು ಕೇಳ್ತಕ್ಕಂಥ ಪ್ರಶ್ನೆ, ಮೋದಿ ಸರ್ಕಾರ ಆಯ್ಕೆ ಆಗಲೇ ಸೇರ್ಕೊಂಡಿದಾರ? ಹಾಗಾದ್ರೆ ಅತಿ ಹೆಚ್ಚು ಸಂಸದರು ಒಂದು NDA ಒಕ್ಕೂಟದಲ್ಲೇ ಗೆದ್ದಿದ್ದಾರೆ. ಹಾಗಾದ್ರೆ ಅವರೆಲ್ಲ ಅಕ್ರಮ ಸಂಸದರ? ಅವರು ಅಕ್ರಮ ಮತದಾರರಿಂದ ಬಂದಿರತಕ್ಕಂಥ ಅಕ್ರಮ ಸಂಸದ. ಹಾಗಾದ್ರೆ ಮೋದಿ ಸರ್ಕಾರವನ್ನ ಈ ಒಂದು NDA ಸಂಸದರನ್ನ ವಜಾ ಮಾಡ್ಬೇಕಲ್ವೇ? ಈ ಪ್ರಶ್ನೆಯನ್ನು ಕೇಳ್ಬೇಕಲ್ವಾ? ಇದುವರೆಗೂ ನೀವು ಈ ಸರ್ಕಾರ ಈ ಒಂದು ಅಧಿಕಾರ ನಡೆಸಿ 1 ವರ್ಷ 2 ವರ್ಷ ಆಗಿರ್ತಕ್ಕಂಥದ್ರಲ್ಲಿ ಮತ್ತು ನಿತೀಶ್ ಕುಮಾರ್ ಅವರ ಒಂದು ಒಕ್ಕೂಟ ಈಗಾಗಲೇ 5 ವರ್ಷ ಪೂರೈಸಿರ್ತಕ್ಕಂಥ ಸಂದರ್ಭದಲ್ಲಿ ಈಗ ಈ ಪ್ರಶ್ನೆ ಎತ್ತಿರ್ತಕ್ಕಂಥದ್ದು ಈಗ ಎಷ್ಟು ಮಟ್ಟಿಗೆ ಸರಿ? ಕನಿಷ್ಠ 2,000-3,000 ಮತಗಳ ವ್ಯತ್ಯಾಸ ಕೂಡ ಚುನಾವಣಾ ಫಲಿತಾಂಶದ ಪರಿಣಾಮ ಬೀರುತ್ತೆ ಅಂತ ಹೇಳಿದ್ದಾರೆ. ಇದಕ್ಕೆ ಚುನಾವಣಾ ಆಯೋಗ ಏನ್ ಸ್ಪಷ್ಟನೆ ಕೊಟ್ಟಿದೆ? ಚುನಾವಣಾ ಆಯೋಗ ಪ್ರಕ್ರಿಯೆ ಸಮಗ್ರವಾಗಿ ಪ್ರತಿ ಮತದಾರನ ಒಳಗೊಂಡಂತೆ ನಡೀತಾ ಇದೆ. ಈ ಪ್ರತಿಕ್ರಿಯೆ ಬಿಹಾರದ 7.89 ಕೋಟಿ ಮತದಾರನ ಒಳಗೊಂಡೆ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. 7.8 ಕೋಟಿ ಮತದಾರನ ಹೇಗೆ ನೀವು ರೀಚ್ ಆಯ್ತೀರಾ? ಇನ್ ವಾಟ್ ವೇ ಯು ವಿಲ್ ರೀಚ್?
ಮತದಾರರ ಹೆಸರು ಮತ್ತು ದತ್ತಾಂಶ ಅರ್ಜಿಗಳನ್ನು ಪಡಿಸೋದಕ್ಕೆ ನಿಮ್ಗೆ ಎಷ್ಟು ಸಮಯ ಇದೆ? ನಿಮ್ಗೆ 7 ಕೋಟಿ ಜನ ತಲುಪೋದಕ್ಕೆ 97% ಮತದಾರರಿಗೆ ವಿತರಿಸಲಾಗಿದೆ. ಹೇಗೆ ವಿತರಿಸಿದ್ರಿ? ಮನೆಗೆ ಹೋದ್ರಾ? ಪೋಸ್ಟಲ್ ಹಾಕಿದ್ರಾ? ಅಂದ್ರೆ 7 ಹೋಗ್ಬೋದು ಅಂದ್ರೆ ನೀವು 7 ಕೋಟಿ ಜನಕ್ಕೆ ಹೋಗ್ಬೇಕು ಅಂದ್ರೆ ನೀವು 7 ಕೋಟಿ ನಿಮ್ಮ ಹತ್ರ ಕನಿಷ್ಠ 7 ಕೋಟಿ ಅಂದ್ರೆ ನಿಮ್ಮ ಹತ್ರ 10% ಅಂದ್ರೆ 70 ಲಕ್ಷ ಜನ ನಿಮ್ಮ ಹತ್ರ ಇರಬೇಕು. ಈ 70 ಲಕ್ಷ ಜನ ನಿಮ್ಮ ಅರ್ಜಿಗಳನ್ನ ಹೇಗೆ ತಲುಪಿಸಿದ್ರು? ಇನ್ ಹಾವ್? ಪೋಸ್ಟಲ್ ತಲುಪಿಸಿದ್ರ, ಕೊರಿಯರ್ ಅಲ್ಲಿ ಕೊಟ್ರ, ಕೈಯಲ್ಲಿ ಕೊಟ್ರ, ಹೇಗ್ ಕೊಟ್ರು ಅವರು? ಆ 70 ಲಕ್ಷ ಜನ ಎಲ್ಲಿಂದ ಇದ್ರು? ಅವ್ರು ಯಾರವರು? ಏಜೆಂಟ್ರಾ? RSS ಕಾರ್ಯಕರ್ತರ? ಬಿಜೆಪಿ ಕಾರ್ಯಕರ್ತರ? ಯಾರವರು? ಹೇಗೆ ಕೊಟ್ರು? ಹೇಗೆ ತಮ್ಮ ಈ ನಿಮ್ಮ ಏನು 77% ಅರ್ಜಿಗಳನ್ನು ವಿತರಿಸಲಾಗಿದೆ ಅಂತ ಹೇಳ್ತಾ ಇದೀರಲ್ಲ, ಹೇಗೆ ಕೊಟ್ರಿ? ಬೂತ್ ಮಟ್ಟದ ಅಧಿಕಾರಿಗಳು ಪ್ರತಿ ಮನೆಗೂ ಕನಿಷ್ಠ 3 ಬಾರಿ ಭೇಟಿ ಮಾಡಿ ಅರ್ಜಿ ಸಂಗ್ರಹಿಸ್ತಾ ಇದ್ದಾರೆ. ಬೂತ್ ಮಟ್ಟದ ಅಧಿಕಾರಿಗಳು ಎಷ್ಟು ಅಧಿಕಾರಿಗಳಿದ್ದಾರೆ? ಸುಮಾರು 10ರಿಂದ 20 ಲಕ್ಷ ಅಧಿಕಾರಿಗಳು ಇರಬೇಕು ನಿಮ್ಮ ಹತ್ರ. ಅಂದ್ರೆ ಸುಮಾರು 7.8 ಕೋಟಿ ಮತದಾರನ ರೀಚ್ ಆಗ್ಬೇಕು ಅಂದ್ರೆ ನಿಮ್ಮ ಹತ್ರ ಕನಿಷ್ಠ 70 ಲಕ್ಷ ಬೂತ್ ಮಟ್ಟದ ಅಧಿಕಾರಿಗಳು ನಿಮ್ಮ ಹತ್ರ ಇರಬೇಕು. 10%, ಮಿನಿಮಮ್ 10%. ಅಷ್ಟು ಇದರ ಅವ್ರು ಯಾರು? ಬೂತ್ ಮಟ್ಟದ ಅಧಿಕಾರಿಗಳು ಅಂದ್ರೆ ಯಾರು? ಸರ್ಕಾರಿ ಅಧಿಕಾರಿಗಳ, RSS ಕಾರ್ಯಕರ್ತರ, ಬಿಜೆಪಿ ಕಾರ್ಯಕರ್ತರ, ಸ್ವಯಂ ಸೇವಕರ? ಈ ಸ್ವಯಂ ಸೇವಕರು ಅಂದ್ರೆ ಯಾರು? ಇವ್ರನ್ನ ಹೇಗೆ ಸರ್ಟಿಫೈ ಮಾಡಿದೀರಾ? ಇವ್ರಿಗೆ ಏನ್ ಟ್ರೈನಿಂಗ್ ಕೊಟ್ಟಿದ್ದೀರಾ? ಇವರು ಸರಿಯಾದ ಮಾಹಿತಿನ ತರ್ತಾರೆ ಅಂತ ಏನ್ ಗ್ಯಾರಂಟಿ? ಇವ್ರು ಕೊಟ್ಟಿದ್ದೇ ಮಾಹಿತಿನ? ಹಾಗಾದ್ರೆ ಕೊಟ್ಟಿದ್ದೇ ಮಾಹಿತಿನ? ಸೆಪ್ಟೆಂಬರ್ 1 ಕಡೆಯ ದಿನಾಂಕವಾಗಿದ್ದು ಅರ್ಹತಾ ದಾಖಲೆಯನ್ನು ಪ್ರತ್ಯೇಕವಾಗಿ ಸಲ್ಲಿಸಬಹುದು ಅಂತ ಹೇಳ್ತಾರೆ. ಆಗಸ್ಟ್ 1ರಂದು ಪ್ರಕಟಗೊಳ್ಳುವ ಕರಡು ಮತದಾರರ ಪಟ್ಟಿ ಜುಲೈ 22 ಅರ್ಜಿ ನಮೂನೆ ಸಲ್ಲಿಸಲು ಹೆಸರನ್ನು ಒಳಗೊಂಡಿರುತ್ತೆ. ಯಾರು ಜುಲೈ 22 ಒಳಗಾಗಿ ಅರ್ಜಿ ಇವ್ರಿಗೆ ಕೋರ್ಟ್ ಹೇಳ್ಬೇಕೀಗ ಸುಮಾರು 80% ಬಿಹಾರದವರು 80% ಬಿಹಾರದವರು ಇಡೀ ದೇಶದಲ್ಲಿ ವ್ಯಾಪಿಸಿದ್ದಾರೆ. ಸೊ ಅವರೆಲ್ಲ ಜುಲೈ 25 ತಾರೀಕು ಅಲ್ಲಿಗೆ ಬಂದು ಬಿಹಾರಕ್ಕೆ ಬಂದು ಅವರು ಅರ್ಜಿ ಕೊಡೋಕೆ ಸಾಧ್ಯವೇ? ತಮ್ಮ ಸರ್ಟಿಫಿಕೇಟ್ಗಳನ್ನು ಕೊಡೋಕೆ ಸಾಧ್ಯವೇ? ಯಾಕೆ ಈ ತರಾತುರಿ ಯಾಕೆ? ಸೊ ಇದು ಬಹಳ ಅಂದ್ರೆ ತನಗೆ ಯಾರು ಓಟ್ ಹಾಕ್ತಾರೆ ಅನ್ನೋದನ್ನ ಡಿಸೈಡ್ ಮಾಡೋದಕ್ಕೆ ಚುನಾವಣಾ ಆಯೋಗ, ತನಗೆ ಅಂದ್ರೆ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ ಯಾರು? ಜ್ಞಾನೇಶ್ ಕುಮಾರ್ ಗುಪ್ತಾ. ಈ ಜ್ಞಾನೇಶ್ ಕುಮಾರ್ ಗುಪ್ತನ ನೇಮಕ ಮಾಡಿದವರು ಯಾರು? ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ. ಸೊ ಅವ್ರ ಗುಲಾಮರಾಗಿ ಇವ್ರು ಕೆಲಸ ಮಾಡ್ತಾ ಇದ್ದಾರೆ. ಸೊ ಈ ಗುಲಾಮ ಮೋದಿ ಗುಲಾಮ ತನಗೆ ಬೇಕಾದಂತಹ ಮತದಾರರನ್ನ ಆಯ್ಕೆ ಮಾಡ್ತಾ ಇದ್ದಾರೆ. ಯಾರು ನಮ್ಗೆ ಓಟ್ ಹಾಕ್ತಾರೆ? ಬರೀ ಕೇವಲ ವೀಕ್ಷಕರೇ ಇದೊಂದೇ ಅಷ್ಟೇ ಅಲ್ಲ. ಬಿಹಾರ ಅಷ್ಟೇ ಅಲ್ಲ, ಈಗಾಗಲೇ ಇದು ಪಶ್ಚಿಮ ಬಂಗಾಳ, ಕೇರಳ, ತಮಿಳುನಾಡು, ಹೀಗೆ ಎಲ್ಲ ಇಡೀ ದೇಶಾದ್ಯಂತ ಅವರು ಈ ಒಂದು SIR ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ನ ಮಾಡ್ತಾರೆ. ಇಲ್ಲಿ ಅವರು ಮಾಡಿ ಏನ್ ತೊಂದರೆ ಇಲ್ಲ. ಆದ್ರೆ ನೀವು ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂತಂದ್ರೆ ಈಗಾಗಲೇ ನಿಮ್ ಭಾರತ ಸರ್ಕಾರ ಕೊಟ್ಟಿರ್ತಕ್ಕಂಥ ದಾಖಲೆಗಳನ್ನ ಅಂದ್ರೆ ಆಧಾರ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ವೋಟರ್ ID ಕಾರ್ಡ್, ಮತ್ತೆ ಪ್ಯಾನ್ ಕಾರ್ಡ್, ಮತ್ತೆ ಪಾಸ್ಪೋರ್ಟ್, ಇವ್ಯಾವುದು ನಿಮ್ಮ ಐಡೆಂಟಿಟಿ ಅಲ್ವಂತೆ. ಹಾಗಾದ್ರೆ ಭಾರತ ಸರ್ಕಾರ ಭಾರತ ನಾಗರಿಕರು ಅಂತ ಹೇಳೋದಕ್ಕೆ ಯಾವ್ದಾದ್ರು ಒಂದು ಕಾರ್ಡ್ ಕೊಟ್ಟಿದ್ಯಾ? ಕೊಟ್ಟಿಲ್ಲ. ಸೊ ಹಾಗಾದ್ರೆ ಯಾವುದನ್ನ ನೀವು ಕಾರ್ಡ್ ಅಂತ ಪರಿಗಣಿಸ್ಬೇಕು? ಅವ್ರು ಕೇಳ್ತಾ ಇರ್ತಕ್ಕಂಥದ್ದು ಏನಂತಂದ್ರೆ ಒಂದು ಮತದಾರನ ಬರ್ತ್ ಸರ್ಟಿಫಿಕೇಟ್. ಎಲ್ಲಿರುತ್ತೆ? ಈ ದೇಶದಲ್ಲಿ ಎಲ್ಲಿದೆ? ಅಷ್ಟೇ ಅಲ್ಲ, ಮತದಾರನ ತಂದೆ ತಾಯಿ ಮತ್ತು ಅವರ ಅಪ್ಪಂದು ತಾತಂದು ಕೂಡ ಇರಬೇಕು. ಈಗ ನಮ್ಮೆಲ್ಲರ ತಾತ ಮೋದಿ ತಾತನ ಬರ್ತ್ ಸರ್ಟಿಫಿಕೇಟ್ ಇದೆಯಾ? ಮೋದಿ ತಾತನ ಬರ್ತ್ ಸರ್ಟಿಫಿಕೇಟ್ ಇದೆಯಾ? ಈ ಪ್ರಶ್ನೆ ಇಲ್ಲ. ಇವನಿದನಲ್ಲ ಜ್ಞಾನೇಶ್ ಕುಮಾರ್ ಗುಲಾಮ, ಈ ಗುಲಾಮನ ಬರ್ತ್ ಸರ್ಟಿಫಿಕೇಟ್ ಇದೆಯಾ? ಇಲ್ಲ. ಸೊ ಹೀಗೆ ಅಂದ್ರೆ ಯಾರು ಬರ್ತ್ ಸರ್ಟಿಫಿಕೇಟ್ ಇಲ್ವೋ ಅವರು ನಾಗರಿಕರೇ ಅಲ್ಲ. ಸೊ ಹಾಗಾದ್ರೆ ಇಲ್ಲಿ ನಾಗರಿಕರು ಹೌದೋ ಅಲ್ವೋ ಅಂತ ತೀರ್ಮಾನ ಮಾಡೋ ಅಧಿಕಾರ ಚುನಾವಣೆ ಆಯೋಗಕ್ಕೆ ಇದೆಯಾ? ಅವರ ನಾಗರಿಕತ್ವವನ್ನ ಸಾಬೀತು ಮಾಡೋದು ಹೇಗೆ ಅಂದ್ರೆ ನೀವು ಇವತ್ತು ಭಾರತದ ಮುಂದೆ ಚುನಾವಣಾ ಆಯೋಗ ಒಂದು ಸವಾಲನ್ನ ಹಾಕಿದೆ ಭಾರತೀಯರ ಮುಂದೆ. ನೀವು ಭಾರತದ ನಾಗರಿಕರು ಅನ್ನೋದನ್ನ ಪ್ರೂವ್ ಮಾಡಿ. NRC ಪ್ರೂವ್ ಮಾಡಿ ಅಂತ ಹೇಳ್ತಾರೆ.
ಇವತ್ತು ಬಿಹಾರದಲ್ಲಿ, ನಾಳೆ ಪಶ್ಚಿಮ ಬಂಗಾಳದಲ್ಲಿ, ನಾಡಿದ್ದು ತಮಿಳುನಾಡಲ್ಲಿ, ಆಚೆ ನಾಡಿದ್ದು ಕೇರಳದಲ್ಲಿ, ನಂತರ ಇಡೀ ಭಾರತಕ್ಕೆ. ಇದು ಸ್ಯಾಂಪಲ್, ಇದೊಂದು ಟ್ರೇಲರ್ ಬಿಟ್ಟಿದ್ದಾರೆ ಇವತ್ತು. ಸೊ ಈ ಟ್ರೇಲರ್ಗೆ ನಾಳೆ ಹೇಗೆ ಬಿಹಾರದ ಉತ್ತರ ಕೊಡ್ತಾರೆ ಜನ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಚುನಾವಣಾ ಆಯೋಗದ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಕೋಟ್ಯಾಂತರ ಜನ ರಸ್ತೆಗೆ ಇಳಿದ್ರೆ ಬಹುಶಃ ರಾಹುಲ್ ಗಾಂಧಿಯನ್ನ, ತೇಜಸ್ವಿ ಯಾದವ್ ಅವರನ್ನ ಬಂಧಿಸಬಹುದು. ಜನರು ದಾಂಧಲೆ ಕಾರಣ ಮಾಡಿದ್ರು ಅಂತ ಹೇಳಿ ಅಘೋಷಿತ ಒಂದು ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಬಹುದು. ಇದ್ರ ಜೊತೆಗೆ ನಾಳೆನೆ ಬಂದಿರೋದ್ರಿಂದ ಸಾಕಷ್ಟು ದಾಂಧಲೆ ಕೂಡ ನಡೆಯುತ್ತೆ. ಕಲ್ಲಿಗೆ, ಬಸ್ಗಳಿಗೆ, ರೈಲ್ಗಳಿಗೆ ಕಲ್ಲು ಹೊಡಿಬಹುದು, ಬೆಂಕಿ ಹಾಕಬಹುದು, ಹೋಟೆಲ್, ಅಂಗಡಿ, ವ್ಯಾಪಾರ ಮುಗ್ಗಟ್ಟಿನ ಮುಚ್ಚಿಸ್ಬೋದು, ಶಾಲಾ ಕಾಲೇಜುಗಳನ್ನ ಮುಚ್ಚಿಸ್ಬೋದು. ಸೊ ಇವೆಲ್ಲವನ್ನೂ ಕೂಡ ಎಲೆಕ್ಷನ್ ಈ ಗಲಾಟೆಗೆ ತಳುಕು ಹಾಕುವ ಸಾಧ್ಯತೆ ಇದೆ. ಸೊ ಆ ಮೂಲಕ ಅಶಾಂತಿಯನ್ನ ತಂದ್ರು, ಶಾಂತಿಯನ್ನ ಕದಡರು ಅಂತ ಹೇಳಿ ಹೋರಾಟಗಾರರನ್ನ ಜೈಲಿಗೆ ಹಾಕುವ ಸಾಧ್ಯತೆ ಕೂಡ ಇದೆ. ಇಲ್ಲಿ ಹಾಗಾದ್ರೆ ಎಲೆಕ್ಷನ್ ಕಮಿಷನ್ ಭಾರತದ ನಾಗರಿಕತೆಯನ್ನ ಪ್ರಶ್ನೆ ಮಾಡೋ ಅಧಿಕಾರ ಇದೆಯಾ? ನಂಬರ್ 1. ನಂಬರ್ 2, ಇದನ್ನ ತೀರ್ಮಾನ ಮಾಡೋರು ಯಾರು? ಇವರು ನಾಗರಿಕರು ಅಲ್ವೋ ಅಂತ ತೀರ್ಮಾನ ಮಾಡೋರು ಯಾರು? ಸೊ ಇದು ಕೋರ್ಟ್ ಅಲ್ಲಿ ತೀರ್ಮಾನ. ಎಷ್ಟು ಜನ ಕೋರ್ಟ್ಗೆ ಹೋಗ್ತಾರೆ? ಸೊ ಅಷ್ಟರಲ್ಲಿ ಚುನಾವಣೆ ನಡೆದೋಗಿರುತ್ತೆ. ಲಕ್ಷಾಂತರ ಜನ ಮತದಾರರು ವೋಟ್ ರೈಟ್ಸ್ ನ ಕಳ್ಕೊತಾರೆ. ವೋಟ್ ರೈಟ್ ಪಡ್ಕೊಳ್ಳೋಕೊನೆ ಈ ದೇಶದಲ್ಲಿ ಸ್ವಾತಂತ್ರ್ಯ ಹೋರಾಟ ನಡೆದಿದ್ದು ಲಕ್ಷಾಂತರ ಜನ, ಸಾವಿರಾರು ಜನ ತಮ್ಮ ಪ್ರಾಣ ತ್ಯಾಗವನ್ನು ಮಾಡಿದ್ರು. ಸೊ ಈ ಪ್ರಾಣ ತ್ಯಾಗ ಮಾಡಿ ಗಳಿಸಿದಂತಹ ಸ್ವತಂತ್ರ ಹೋರಾಟದ ಕುರುಹಾಗಿದ್ದಂತಹ ಮತದಾನ ಹಕ್ಕನ್ನ, ಅಂದ್ರೆ ಹಿಂದೆ ಹೇಳ್ತಾ ಇದ್ರು ಈ ದೇಶದ ಆಡಳಿತ ಮಾಡತಕ್ಕಂಥವ್ರು, ಈ ದೇಶದ ಆಡಳಿತಗಾರರು ರಾಜ ರಾಣಿ ಹೊಟ್ಟೆಲಿ ಹುಟ್ಟಲ್ಲ, ಮತದಾರರ ಪಟ್ಟಿಯಿಂದ ಹುಟ್ಟುತ್ತಾರೆ ಅಂತ ಹೇಳ್ತಾ ಇದ್ರು. ಸೊ ಇವತ್ತು ಮತದಾರರ ಪಟ್ಟಿಯಿಂದ ಅಂತ ರಾಜ ಹುಟ್ಟಬೇಕು ಅಂತಂದ್ರೆ ಮತದಾನ ನಡಿಬೇಕು. ಮೊದಲು ಮತದಾನ ಯಾರಿಗಿತ್ತು? ಶ್ರೀಮಂತರಿಗೆ, ಕೆಲವೇ ಜನರಿಗೆ ಮಾತ್ರ ಮತದಾನ ಹಕ್ಕಿತ್ತು. ಮತ್ತು ಹೋರಾಟ ಮಾಡಿ ಸಾವಿರಾರು ಜನ ಪ್ರಾಣ ತ್ಯಾಗ ಮಾಡಿ ಮತದಾನ ಹಕ್ಕನ್ನ ಪಡ್ಕೊಳ್ಳಾರೆ. ಸೊ ಈ ಮತದಾನ ಹಕ್ಕನ್ನ ಒಂದು ಚುನಾವಣಾ ಆಯೋಗದ ಕಮಿಷನರ್ ಹೇಗೆ ಕಿತ್ಕೊಳ್ಳೋಕ್ ಸಾಧ್ಯ? ನೀವು ನಾಗರಿಕರು ಅಂತ ಪ್ರೂವ್ ಮಾಡೋದಕ್ಕೆ, ನೀವು ಇಂಡಿಯನ್ ಸಿಟಿಜನ್ ಅಂತ ಪ್ರೂವ್ ಮಾಡೋಕೆನೆ ನೀವು ಇಡೀ ಜೀವನ ನೀವು ಸವಿಸ್ಬೇಕಾಗುತ್ತೆ. ನಾಗರಿಕರಲ್ಲ ಅಂತ ತೀರ್ಮಾನ ಮಾಡಿಬಿಟ್ರೆ ನೀವು ಡಿಟೆನ್ಷನ್ ಕ್ಯಾಂಪ್ ಹೋಗ್ಬೇಕಾಗುತ್ತೆ. ಡಿಟೆನ್ಷನ್ ಕ್ಯಾಂಪ್ ಅಲ್ಲಿ ನೀವು ಅಲ್ಲಿದ್ದು ನಿಮ್ಮನ್ನ ಕೊನೆಗೆ ಒಂದಿನ ಈ ದೇಶದಲ್ಲಿ ಆಚೆಗೆ ಹಾಕ್ತಾರೆ. ಯಾರಿಗೆ ಬೇಕಾದ್ರೂ ಮಾಡ್ಬೋದು ಅವರು. ಚುನಾವಣೆ ಆಗ ಇವರಲ್ಲ ಇವರು ಅಂತ ಹೇಳಿದ್ರೆ ಮುಗೀತು. ನಿಮ್ಮ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಪಾಸ್ಪೋರ್ಟ್, ಬ್ಯಾಂಕ್ ಬುಕ್, ವಿದೇಶಿ ಪಾಸ್ಪೋರ್ಟ್, ಇದ್ಯಾವುದೂ ನಡೆಯಲ್ಲ. ಡ್ರೈವಿಂಗ್ ಲೈಸೆನ್ಸ್ ನಡೆಯಲ್ಲ. ಇದ್ಯಾವುದೋ ನಿಮ್ಮ ಐಡೆಂಟಿಟಿ ಅಲ್ಲ ಅಂತ ಹೇಳ್ತಾ ಇದೆ ಭಾರತ ಸರ್ಕಾರ. ಡೈರೆಕ್ಟ್ ಭಾರತ ಸರ್ಕಾರ ಹೇಳ್ತಾ ಇಲ್ಲ, ಚುನಾವಣಾ ಆಯೋಗ ಹೇಳ್ತಾ ಇದೆ. ಸೊ ಇದನ್ನ ನಾವು ಅರ್ಥ ಮಾಡ್ಕೊಳ್ಳಿ. ಬರೀ ಬಿಹಾರದಲ್ಲಿ ನಡೀತಾ ಇರೋದು ನಮಗಲ್ಲ ಅಂತ ಸುಮ್ಮನೆ ಆದ್ರೆ, ಕೆಲವರು ನಾನು ಹೇಳ್ತಾ ಇದ್ದೆ ಇವತ್ತೆಲ್ಲ ಅವ್ರೆ, ಅಯ್ಯೋ ಬಿಹಾರಲ್ಲಿ ಏನಾದ್ರು ನಮ್ಗೇನ್ ಸರ್, ಅದೇ ನಮ್ಗೇನಾಗುತ್ತೆ ಅಂತ. ಇಲ್ಲ, ಇವತ್ತು ಬಿಹಾರ, ನಾಳೆ ಪಶ್ಚಿಮ ಬಂಗಾಳ, ನಾಡಿದ್ದು ಕೇರಳ, ನಾಡಿದ್ದು ತಮಿಳುನಾಡು, ಆಚೆ ನಾಡಿದ್ದು ಕರ್ನಾಟಕ, ಇಡೀ ಇಂಡಿಯಾಗೆ ಇದನ್ನ ವ್ಯಾಪಿಸ್ತಾರೆ. ಅಂದ್ರೆ ಯಾರು ಬಿಜೆಪಿಗೆ ಮತ ಹಾಕಲ್ವೋ ಅವರು ಈ ದೇಶದ ನಾಗರಿಕರಲ್ಲ. ಯಾರು ಬಿಜೆಪಿಗೆ ಮತ ಹಾಕಲ್ವೋ ಅವರು ಈ ದೇಶದ ನಾಗರಿಕರಲ್ಲ. ಅವ್ರಿಗೆ ಮತದಾನ ಹಕ್ಕಿಲ್ಲ. ಅವ್ರು ಈ ದೇಶ ಬಿಟ್ಟು ಹೋಗ್ಬೇಕು. ಈ ರೀತಿ ಹಕ್ಕನ್ನು ಕಳ್ಕೊಳ್ಳೋರು ಯಾರ್ಯಾರು ಹಕ್ಕನ್ನು ಕಳ್ಕೊತಾರೆ? ಈ ದೇಶದ ನಾಗರಿಕತ್ವವನ್ನು ಯಾರ್ಯಾರು ಕಳ್ಕೊತಾರೆ? ಬಿಜೆಪಿಯ ವಿರೋಧಿಗಳು, ಮೋದಿಯ ವಿರೋಧಿಗಳು ಈ ದೇಶದ ನಾಗರಿಕತ್ವವನ್ನು ಕಳ್ಕೊಳ್ತಾ ಇದಾರೆ. ಬಿಜೆಪಿಗೆ ವೋಟ್ ಹಾಕಲ್ಲ ಅಂದ್ರೆ ನೀವು ನಾಗರಿಕರೇ ಅಲ್ಲ. ನೀವು ನಾಗರಿಕರೇ ಅಲ್ಲ. ವೋಟ್ ಹಾಕಲ್ಲ ಅಂತ ಹೆಂಗ್ ಪತ್ತೆ ಮಾಡ್ತಾರೆ ಅವರು? ನಿಮ್ಮನ್ನ ಈಗಾಗಲೇ ಐಡೆಂಟಿಫೈ ಮಾಡಿದರೆ ಸುಮಾರು 4.5 ಕೋಟಿ ಮತದಾರರನ್ನ ಪಟ್ಟಿಯಿಂದ ಕಿತ್ತು ಹಾಕಲಾಗಿದೆ. ಸೊ ಇದನ್ನ ಪ್ರೂವ್ ಮಾಡೋದು ಹೇಗೆ? ನಿಮಗೆ ಜುಲೈ 25ನೇ ಅವರೇ ಹೇಳ್ತಾರೆ, ಜುಲೈ 25ನೇ ತಾರೀಕು ನಾವು ಪಟ್ಟಿಯನ್ನ ಪ್ರಕಟಿಸ್ತೀವಿ ಅಂತ ಹೇಳ್ತಾರೆ. ಹಾಗಾದ್ರೆ ನೀವು ಫೆಬ್ರವರಿ ತಿಂಗಳಲ್ಲಿ ಪ್ರಕಟಿಸಿದ್ರಲ್ಲ ಮತದಾರರ ಪಟ್ಟಿ ಪರಿಷ್ಕರಣೆ ಹಾಗೆ,
ನಿಮ್ಮ ವೆಬ್ಸೈಟ್ ಅಲ್ಲಿ ಇದೆಯಲ್ಲ, ಈಗ ಬಿಹಾರದ ವೆಬ್ಸೈಟ್ ಅಲ್ಲಿ ಇದೆಯಲ್ಲ. ಹಾಗಾದ್ರೆ ಆ ಪಟ್ಟಿ ಏನು? ಅದನ್ನ ಹೇಗೆ ಪರಿಷ್ಕರಣೆ ಮಾಡಿದ್ರಿ? ಈ ಪರಿಷ್ಕರಣೆ ಮಾಡಿಕ್ಕೆ ನಿಮ್ಗೆ ಯಾಕೆ ಜ್ಞಾನೋದಯ ಆಯ್ತು? ಜ್ಞಾನೇಶ್ ಕುಮಾರ್, ಯಾರು ನಿಮ್ಗೆ ಜ್ಞಾನೋದಯ ಮಾಡಿದ್ದು? ಸೊ ಇಲ್ಲಿ ಬಹಳ ಪ್ರಶ್ನೆಗಳು ಬಹಳ ಹಾರ್ಶ್ ಆಗಿದ್ದಾವೆ. ಇದಕ್ಕೆ ಉತ್ತರ ಹೇಗೆ ಸಿಗುತ್ತೆ ನೋಡೋಣ. ನೋಡಿ, ಇವತ್ತು ಜುಲೈ 9, ಜುಲೈ 9 ನಾಳೆಯಿಂದ ಪ್ರತಿಭಟನೆ ನಡೆಯಕ್ಕೆ ಶುರುವಾಗುತ್ತೆ. ಈ ಎಲ್ಲಾ ಪ್ರತಿಭಟನೆಗಳು ನಾಳೆ 2025 ಆಗಸ್ಟ್ 9ನೇ ತಾರೀಕು, ಆಗಸ್ಟ್ 9ನೇ ತಾರೀಕು ಈ ದೇಶದಲ್ಲಿ ನಾವು ಸದಾ ನೆನ್ಪಿಟ್ಕೊಳ್ಬೇಕಾದ ದಿನ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಸ್ಟಾರ್ಟ್ ಆದ ದಿನ, ನಡೆದ ದಿನ. ಭಾರತ ಬಿಟ್ಟು ತೊಲಗಿ ಅಂತ ಹೇಳಿ ಚಳುವಳಿ ನಡೆದ ದಿನ ಆಗಸ್ಟ್ 9ನೇ ತಾರೀಕು. ಇವತ್ತು ನಾಳೆ ಏನ್ ನಡೆಯುತ್ತೆ ಮತದಾರರ ಚಳುವಳಿ, ಒಂದು ತಿಂಗಳ ಕಾಲ, ಬರೀ ಒಂದಿನಕ್ಕೆ ನಿಲ್ಲಬಾರ್ದು ಇದು. ಒಂದು ತಿಂಗಳ ಕಾಲ ಗ್ರಾಮದಲ್ಲಿ, ರಸ್ತೆಗಳಲ್ಲಿ ಜನ ಬಂದು ಸರ್ಕಾರಿ ಅಧಿಕಾರಿಗಳನ್ನ, DC ಅವರನ್ನ, ತಹಶೀಲ್ದಾರ್ ಅವ್ರನ್ನ, ಯಾರ್ಯಾರು ನಿಮ್ಮ ಮತದಾರರ ಚೀಟಿ ಕೊಡಕ್ ಬರ್ತಾರೋ ಅವ್ರನ್ನ ಹಿಡ್ಕೊಂಡು ಕೇಳಬೇಕಾಗತ್ತೆ. ಮತ್ತು ಈ ಭ್ರಷ್ಟ ಜ್ಞಾನೇಶ್ ಕುಮಾರ್ನನ್ನ, ಭ್ರಷ್ಟ ಮೋದಿಯನ್ನ, ಭ್ರಷ್ಟ ಅಮಿತ್ ಶಾನನ್ನ, ಭಾರತ ನಾಗರಿಕತೆಯನ್ನು ನಾಗರಿಕತ್ವವನ್ನು ಕಿತ್ಕೊಳ್ತಾ ಇರ್ತಕ್ಕಂಥ ಇವರನ್ನ ಭಾರತ ಬಿಟ್ಟು ತೊಲಗಿ, ಕ್ವಿಟ್ ಇಂಡಿಯಾ ಅಂತ ಹೇಳಿ ನಾವು ಇನ್ನೊಂದು ಚಳುವಳಿಯನ್ನು ಆರಂಭಿಸ್ಬೇಕು. ನೆನ್ಪಿಟ್ಕೊಳ್ಳಿ, ಮುಂದಿನ ಒಂದು ತಿಂಗಳು ಅತ್ಯಂತ ಬಹಳ ಪ್ರಮುಖವಾದದ್ದು. ಸೊ ಇದನ್ನ ಎಚ್ಚೆತ್ಕೊಳ್ಳಿಲ್ಲ ಅಂತಂದ್ರೆ ಇದು ಕೇವಲ ಬಿಹಾರದ ಕಥೆಯಲ್ಲ, ಇಡೀ ಭಾರತದ ಕತೆ. ಪ್ರತಿಯೊಬ್ಬ ಇದು ನೋಡಿ, ನಾನೇನು ಉತ್ಪ್ರೇಕ್ಷೆಯಿಂದ ಹೇಳ್ತಾ ಇಲ್ಲ. ಖಂಡಿತ ಈ ಕಾರ್ಯಕ್ರಮ ನೋಡ್ತಾ ಇರ್ತಕ್ಕಂಥ ಯಾರೊಬ್ಬರ ಬಳಿ ಬರ್ತ್ ಸರ್ಟಿಫಿಕೇಟ್ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಚೆಕ್ ಮಾಡಿ ಬರ್ತ್ ಸರ್ಟಿಫಿಕೇಟ್ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ವಾಸಸ್ಥಳ ದೃಢೀಕರಣ ಪತ್ರ, ಬರ್ತ್ ಸರ್ಟಿಫಿಕೇಟ್ ಬೇಕು, ವಾಸಸ್ಥಳ ದೃಢೀಕರಣ ಪತ್ರ ಬೇಕು. ಬಹಳಷ್ಟು ಸಮಸ್ಯೆಗಳಿವೆ, ಅರ್ಥ ಮಾಡ್ಕೊಳ್ಳಿ. ಕೇವಲ ಎಮೋಷನಲ್, ಭಾವನಾತ್ಮಕ ವಿಷಯಗಳಲ್ಲಿ ನಿಮ್ಮನ್ನ ಕಳಿಸ್ತಾ ಇದ್ದಾರೆ, ನಿಮ್ಮನ್ನ ಕಳೆದು ಹೋಗಿ ಕೊನೆಗೆ ನೀವು ಏನಾಯ್ತಪ್ಪ ಅನ್ನೋದು ಕೂಡ ಈ ದೇಶನ ಮುಳುಗಿಸ್ಕೊಡ್ತಾರೆ. ಎಚ್ಚೆತ್ಕೋಬೇಕಾಗಿದೆ, ಈ ಪ್ರತಿಯೊಬ್ಬ ಎಚ್ಚೆತ್ಕೋಬೇಕಾಗಿದೆ. ಇಲ್ಲಿ ನಾವು ಇನ್ನೊಂದು ಬಹಳ ಅತ್ಯಂತ ಪ್ರಮುಖವಾದ ಈ ಸುದ್ದಿ, ಇದನ್ನ ಯಾಕೆ ನಿಮ್ಗೆ ಹೇಳ್ಬೇಕಾಗುತ್ತೆ ಅಂತಂದ್ರೆ, ಒಂದು ರಾಯ್ಟರ್ಸ್ ಅನ್ನೋದು ಒಂದು ಅಮೆರಿಕದ ಸುದ್ದಿ ಸಂಸ್ಥೆ. ಈ ಸುದ್ದಿ ಸಂಸ್ಥೆಯ ಟ್ವಿಟರ್ ಅಕೌಂಟ್ ಅನ್ನ ಬ್ಯಾನ್ ಮಾಡಿ ಅಂತ ಹೇಳಿ ಮೋದಿ ಸರ್ಕಾರ ಟ್ವಿಟರ್ ಅನ್ನ ಕೇಳ್ಕೊಂಡಿತ್ತು. 50 ವರ್ಷಗಳ ಹಿಂದೆ ನಡೆದಂತಹ ಎಮರ್ಜೆನ್ಸಿ ಅಂತ ಹೇಳಿ ಎಲ್ಲ ನಾಲಾಯಕ ಯೂಟ್ಯೂಬರ್ ಕೈಲಿಂದಲೂ ಕಾರ್ಯಕ್ರಮ ಮಾಡಿಸಿ, ನಾಲಾಯಕ ಜರ್ನಲಿಸ್ಟ್ಗಳಿಂದಲೂ ಕಾರ್ಯಕ್ರಮ ಮಾಡಿಸಿ ಇಡೀ ದೇಶಕ್ಕೆ ಹಂಚಿದ ಬಿಜೆಪಿ ಏನ್ ಮಾಡಿತ್ತು? ಅಮೆರಿಕದ ರಾಯ್ಟರ್ಸ್ ಸಂಸ್ಥೆಯ ಟ್ವಿಟರ್ ಅಕೌಂಟ್ ನ ಬ್ಯಾನ್ ಮಾಡಿ ಅಂತ ಕೇಳ್ಕೊಂಡಿತ್ತು. ಅದು ಈಗ ಬಹಿರಂಗ ಆಗೋಯ್ತು. ಬರೀ ರಾಯ್ಟರ್ಸ್ ಅಲ್ಲ, ರಾಯ್ಟರ್ಸ್ ಸಂಸ್ಥೆಯ ಸುದ್ದಿ ಸಂಸ್ಥೆ 2 ಖಾತೆಗಳು ಸೇರಿದಂತೆ ಸುಮಾರು 2355 ಟ್ವಿಟರ್ ಖಾತೆಗಳನ್ನ ಸ್ಥಗಿತಗೊಳಿಸುವಂತೆ ಭಾರತ ಸರ್ಕಾರ ಜುಲೈ 3ನೇ ತಾರೀಕು ಹೊರಡಿಸಿದ ಆದೇಶ. ಇದಕ್ಕೆ ಏನ್ ಹೇಳಿತ್ತು ಸರ್ಕಾರ ಅಂದ್ರೆ, ನಿನ್ನೆ ಮೊನ್ನೆ ಯಾವಾಗ್ಲೋ ಹೇಳಿದ್ದು ಈಗ ಮಾಡಿದ್ರೆ ನಮ್ಗದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿತ್ತು. ಎಷ್ಟ್ರ ಮಟ್ಟಕ್ಕೆ ಸುಳ್ಳನ್ನ ಹೇಳ್ತಾರೆ, ಜನರ ಕಣ್ಣಿಗೆ ಮಣ್ಣು ಎರಚ್ತಾರೆ ಅಂದ್ರೆ, ಈ ಬಿಜೆಪಿಯವರು ಜನರ ಕಣ್ಣಿಗೆ ಮಣ್ಣು ಎರಚ್ತಾರೆ ಅಂತಂದ್ರೆ, ಯಾವಾಗ್ಲೂ ಹೇಳಿದ್ ಈಗ ಮಾಡಿದ್ರೆ ಅದಕ್ಕೂ ನಮ್ಗೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ರು. ಇವತ್ತು ಅದನ್ನ ಎಕ್ಸ್ ಕಂಪನಿ ಬಹಳ ಸ್ಪಷ್ಟಪಡಿಸಿದೆ. ಮತ್ತು ಏನ್ ಹೇಳ್ತಾ ಇದೆ, ಜುಲೈ 3ನೇ ತಾರೀಕು ಏನು ಭಾರತ ಸರ್ಕಾರ ಕೇಳ್ಕೊಂಡಿತ್ತಲ್ಲ, ರಾಯ್ಟರ್ಸ್ ಸುದ್ದಿ ಸಂಸ್ಥೆ ಅದು ರಾಯ್ಟರ್ಸ್ ನ ಕಾಣದಂಗ್ ಮಾಡಿದ್ರು. ಯಾಕೆಂದ್ರೆ ಅದು ಭಾರತದ ನೈಜ ಚಿತ್ರಣವನ್ನ ಕೊಡ್ತಾ ಇತ್ತದು. ಡೊನಾಲ್ಡ್ ಟ್ರಂಪ್ ಮತ್ತು ಮೋದಿ ನಡುವೆ ನಡೆದಿರ್ತಕ್ಕಂಥ ರಾಜಕೀಯ ರಾಸಲೀಲೆಯನ್ನ ಹೇಳ್ತಾ ಇತ್ತದು.
ಸೊ ಯಾವ ಯಾವ ಎಮರ್ಜೆನ್ಸಿಯನ್ನ ಹೇಳ್ತಾ ಇದ್ರು ಇವರು, ಅವರು ನೋಡಿ 235 2355 ಖಾತೆಗಳನ್ನ ಸ್ಥಗಿತಗೊಳಿಸಿ ಅಂತ ಹೇಳಿ ಎಲಾನ್ ಮಸ್ಕ್ ಕಂಪನಿ ಎಕ್ಸ್ ಖಾತೆಗೆ ಹೇಳಿ. ಇದು ಭಾರತದಲ್ಲಿ ಮುಂದುವರತಕ್ಕಂತ ಮಾಧ್ಯಮ ಸೆನ್ಸಾರ್ಶಿಪ್. ವೀಕ್ಷಕರೇ ಕೇಳಿಸ್ಕೊಳ್ಳಿ, ಮಾಧ್ಯಮ ಸೆನ್ಸಾರ್ಶಿಪ್ ಅಂತ ಹೇಳಿ ಎಕ್ಸ್ ಹೇಳಿದೆ, ಆತಂಕ ವ್ಯಕ್ತಪಡಿಸ್ತಾ ಇದೆ. ಎಮರ್ಜೆನ್ಸಿಯನ್ನ ಏನು ಕುತ್ಕೊಂಡು ಬಜಾನ ಮಾಡಿದಂತಹ ಮೋದಿ ಮೀಡಿಯಾಗಳು, ಗುಲಾಮಿ ಮೀಡಿಯಾಗಳು ಮತ್ತು ಮೋದಿ ಗುಲಾಮಿ ಯೂಟ್ಯೂಬರ್ಗಳು ಕನ್ನಡದಲ್ಲಿ ಯಾವ ಗೌರಿ ಶಕ್ಕಿ ಅಂತಿದ್ದಾನೆ. ಇಂದಿರಾ ಗಾಂಧಿ ಬಗ್ಗೆನೂ ಮಾತಾಡ್ಬಿಟ್ಟ. ಇಂದಿರಾ ಗಾಂಧಿ ಹಾಗೆ ಹೀಗೆ, ಅವರು ಆ ಹೊಸ ದಿಗಂತ ಅಂತ ಹೇಳಿ ಎಂತೆಂತ ಗುಲಾಮಿ ಸಂಸ್ಥೆಗಳು, ಗುಲಾಮಿ ಸುದ್ದಿ ಪತ್ರಕರ್ತರು ಪ್ರತಿಯೊಬ್ರು ಕೂಡ ಇದನ್ನ ಮಾಡಿದ್ರು. ಇವತ್ತು ಅವ್ರು ಯಾರು ಈ ಸುದ್ದಿನ ಮಾಡ್ತಾ ಇದ್ದಾರೆ, ಈ ಸುದ್ದಿನ ಹೇಳ್ತಾ ಇಲ್ಲ, ಅವರು ಯಾರು ಹೇಳ್ತಾ ಇಲ್ಲ. ನಾನು ಯಾಕೆ ಇವರ ಹೆಸರುಗಳನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ವೀಕ್ಷಕರೇ, ಈ ದೇಶದ ಇವತ್ತಿನ ಈ ಸ್ಥಿತಿಗೆ ಇವತ್ತು ನೋಡಿ 8-9 ಗಂಟೆಗೆ ಬೆಂಗಳೂರು ಬಾಗ್ಲಾಕೊಳ್ತಾ ಇದೆ. ಜನರು ತಮ್ಮ ಖರೀದಿ ಹಕ್ಕನ್ನು ಕಳ್ಕೊಂಡಿದ್ದಾರೆ, ಒಳ್ಳೆ ಬಟ್ಟೆ ಹಾಕೊಡೋದನ್ನ ಬಿಟ್ಟಿದ್ದಾರೆ. ಸೊ ಅವ್ರು ಯಾವ ಸಂಪತ್ತು ಸಿಗ್ತಾ ಇಲ್ಲ. ಈ ಗೌರೀಶ್ ಹಕ್ಕಿ, ರವೀಂದ್ರ ಜೋಶಿ, ಹೀಗೆ ಹೆಸರು ಹೇಳ್ತಾ ಹೋದ್ರೆ ಬೇಕಾದಷ್ಟು ಜನ ಇದ್ದಾರೆ. ಇವ್ರು ಹೇಳ್ತೀನಿ ಬಿಡೋದಿಲ್ಲ ಇವರೆಲ್ಲರನ್ನು. ಇವ್ರು ಯಾವ ರೀತಿ ಈ ದೇಶದ ಪ್ರಜಾಪ್ರಭುತ್ವನ ಕೊಲ್ತಾ ಇದ್ದಾರೆ, ಈ ದೇಶದ ಜನರ ಹಕ್ಕನ್ನ ಕಿತ್ಕೋತಾ ಇದ್ದಾರೆ. ಇವ್ರಿಗೆ ಪ್ರತಿ ತಿಂಗಳಿಗೆ ಇವ್ರಿಗೆ ಎಷ್ಟೆಷ್ಟು ದುಡ್ಡು ಬರುತ್ತೆ ಇವ್ರಿಗೆ ಚಾನಲ್ ನಡೆಸೋದಕ್ಕೆ. ಗೋಧಿ ಮೀಡಿಯಾಗಳಿಗೂ ಬರುತ್ತೆ, ಗೋಧಿ ಯೂಟ್ಯೂಬರ್ಗಳು ಬರುತ್ತೆ. ನಾನು ಇವ್ರನ್ನ ಗೋಧಿ ಅಂತ ಹೇಳೋದು, ಗುಲಾಮಿ ಪತ್ರಕರ್ತರು, ಗುಲಾಮಿ ಚಾನಲ್ಗಳು, ಗುಲಾಮಿ ಯೂಟ್ಯೂಬರ್ಗಳು. ಇವತ್ತು ಹೇಳಿ, ಇವರು ಇಂದಿರಾ ಗಾಂಧಿ ಕಾರ್ಯಕ್ರಮ ಮಾಡಿ, ಗೌರಿ ಶಕ್ಕಿ ಇಂದಿರಾ ಗಾಂಧಿ ಕಾರ್ಯಕ್ರಮ ಮಾಡಿ, ಇಂದಿರಾ ಗಾಂಧಿಯ ಎಮರ್ಜೆನ್ಸಿ ಹಾಗಿತ್ತು ಹೀಗಿತ್ತು ರೋಷಾವೇಶದಿಂದ ಮಾತನಾಡಿ, ಅದೇ ಗೌರಿ ಶಕ್ಕಿ ಕಾಂಗ್ರೆಸ್ ಸರ್ಕಾರದ KSDL ಸಂಸ್ಥೆಯ ಮೈಸೂರು ಸ್ಯಾಂಡಲ್ ಸೋಪ್ ಜಾಹೀರಾತನ್ನು ತಗೋತಾರೆ. ಅವ್ರಿಗೆ ಅಷ್ಟು ತಾಕತ್ತಿದ್ರೆ ಸರ್ಕಾರಿ ಜಾಹೀರಾತು ತಗೋಬಾರ್ದವ್ರು. ಸರ್ಕಾರಿ ಯಾಕೆ ತಗೋತಾರೆ? ಕಾಂಗ್ರೆಸ್ ಸರ್ಕಾರ ಅಲ್ವಾ, ಯಾಕೆ ತಗೋತಾರೆ? ಅಷ್ಟು ಸ್ವಾಭಿಮಾನ ಇದ್ರೆ. ನಮ್ಗಿನ್ನು ಯಾವ ಜಾಹೀರಾತು ಬಂದಿಲ್ಲ. ಜಾಹೀರಾತುಗಳಿಗೆ ಕೈ ಚಾಚಿ ನಿಂತ್ಕೊಳ್ಳಲ್ಲ. ಮಿನಿಸ್ಟರ್ಗಳ ಮುಂದೆ ಹೋಗಿ ನಿಂತ್ಕೊಳ್ಳಲ್ಲ. ಅವ್ರ ರೂಮ್ಗಳ ಮುಂದೆ ನಿಂತ್ಕೊಳ್ಳಲ್ಲ. ಮಿನಿಸ್ಟರ್ಗಳ ಮುಂದೆ ರವೀಂದ್ರ ಜೋಶಿ ಅನ್ನೋ ಪತ್ರಕರ್ತ ನ್ಯಾಯಾಲಯ ತಪರಾಕಿ ಹಾಕ್ಬಿಡ್ತಂತ. ಏನು NDTV ಬರ್ತಾ ಇದೆ ಅದೇ ಸುದ್ದಿನ ತೆಗೆದು ಹೇಳಿ. ಸೊ ಇವರು ಎಲ್ಲಿ ತಪರಾಕಿ ಆಗ್ತು? ಕೋರ್ಟ್ ತಗೊಂಡಿದೆ ಅರ್ಜಿಯನ್ನ, ಚುನಾವಣಾ ಆಯೋಗದ ಅರ್ಜಿಯನ್ನ ತೆಗೆದುಕೊಂಡಿದೆ. ಅವರು 2 ವಾದವನ್ನ ಕೇಳ್ತೀವಿ ಅಂತ ತಗೊಂಡಿದ್ದಾರೆ. ಅಲ್ಲೇ ತೀರ್ಪುನೇ ಕೊಟ್ಬಿಟ್ರು ಅಂತ ಹೇಳ್ತೀವಿ. ಭಾರತದಲ್ಲಿ 2,000ಕ್ಕೂ ಹೆಚ್ಚು ಖಾತೆಗಳನ್ನ ಸ್ಥಗಿತಗೊಳಿಸಿದ ಬಗ್ಗೆ ವಿವರಣೆ ನೀಡಿರ್ತಕ್ಕಂಥ ಎಕ್ಸ್ ಜಾಗತಿಕ ವ್ಯವಹಾರಗಳ ತಂಡ ಯಾವುದೇ ಸಮರ್ಥನೆ ನೀಡದೆ ತುರ್ತಾಗಿ 1 ಗಂಟೆಯೊಳಗೆ ಇದು ಎಮರ್ಜೆನ್ಸಿ ಗೌರಿ ಶಕ್ಕಿ, ರವೀಂದ್ರ ಜೋಶಿ, ಇದು ಎಮರ್ಜೆನ್ಸಿ 1 ಗಂಟೆಯೊಳಗೆ ರಾಯ್ಟರ್ಸ್ ವರ್ಲ್ಡ್ ಸೇರಿದಂತೆ 2355 ಎಕ್ಸ್ ಖಾತೆಗಳನ್ನ ಸ್ಥಗಿತಗೊಳಿಸಬೇಕು. ಮುಂದಿನ ಆದೇಶದವರೆಗೆ ಈ ಖಾತೆಗಳ ಮೇಲಿನ ನಿರ್ಬಂಧವನ್ನ ಮುಂದುವರಿಸಬೇಕು ಅಂತ ಹೇಳಿ ಭಾರತ್ ಎಲೆಕ್ಟ್ರಾನಿಕ್ ಸಚಿವಾಲಯದ, ಯಾವ ಸಚಿವಾಲಯ ನನಗೆ ಗೊತ್ತಿಲ್ಲ, ಇದು ಭಾರತ್ ಎಲೆಕ್ಟ್ರಾನಿಕ್ ಸಚಿವಾಲಯದ ಜುಲೈ 3ರಂದು ಆದೇಶ ಹೊರಡಿಸಿತ್ತು. ಸ್ಥಗಿತಗೊಳಿಸಲಾದ ಎಕ್ಸ್ ಖಾತೆಗಳನ್ನು ಕೆಲವೇ ಗಂಟೆಗಳಲ್ಲಿ ಪುನಃ ಸ್ಥಾಪಿಸಿತ್ತು, ಮತ್ತೆ ಹಾಕುದು. ಆದ್ರೆ ಭಾರತ ಸರ್ಕಾರ ಎಕ್ಸ್ ಖಾತೆಗಳನ್ನು ಸ್ಥಗಿತ, ಇನ್ನು ನನ್ನ ಪಾತ್ರ ಏನು ಇಲ್ಲ, ನಾನೇನು ಮಾಡಿಲ್ಲ, ಎಲ್ಲ ಮಾಡಿದ ಇಂದಿರಾ ಗಾಂಧಿ, ಎಲ್ಲ ಮಾಡಿದ ಎಮರ್ಜೆನ್ಸಿ, ಎಲ್ಲ ಮಾಡಿದ್ದು ಗೌರಿ ಶಕ್ಕಿ, ಎಲ್ಲ ಮಾಡಿದ್ದು ರವೀಂದ್ರ ಜೋಶಿ, ಎಲ್ಲ ಮಾಡಿದ ಹೊಸ ದಿಗಂತ ಟೀಮ್. ನಾನೇನು ಮಾಡಿಲ್ಲ.
ಅಂತ ಹೇಳಿ ಕೈ ಚೆಲ್ಲಿತ್ತು. ಸಾಮಾಜಿಕ ಜಾಲತಾಣಗಳಿಂದ ವಿಡಿಯೋ, ಚಿತ್ರ, ಬರಹ ತೆಗೆದು ಹಾಕುವಂತೆ ಬೇಡಿಕೆ ಸಲ್ಲಿಸ್ತಾ ಇರ್ತಕ್ಕಂಥ ದೇಶಗಳ ಪಟ್ಟಿಯಲ್ಲಿ ಭಾರತ 5ನೇ ಸ್ಥಾನದಲ್ಲಿದೆ. ಈಗಿರ್ತಕ್ಕಂಥ ಏನು ಕಾನೂನು ಎಲ್ಲ ಆಯ್ಕೆಗಳನ್ನ ನಾವು ಪರಿಶೀಲಿಸಿದೀವಿ. ಭಾರತದಲ್ಲಿ ತೊಂದರೆಗಳಾಗಿರ್ತಕ್ಕಂಥ ಬಳಕೆದಾರ ಕೋರ್ಟ್ ಮೂಲಕ ಕಾನೂನು ನೆರವು ಪಡ್ಕೋಬಹುದು ಅಂತ ಹೇಳಿದೆ. ಪ್ರಚೋದನಕಾರಿ ವಿಷಯಗಳನ್ನ ಪ್ರಸಾರ ಮಾಡದಂತೆ ಆರೋಪಿಸಿ ಭಾರತ ಕಳೆದ ಏಪ್ರಿಲ್ನಲ್ಲಿ 12ಕ್ಕೂ ಹೆಚ್ಚು ಪಾಕಿಸ್ತಾನ ಯೂಟ್ಯೂಬ್ಗಳನ್ನ ಮೇಲೆ ನಿರ್ಬಂಧವನ್ನು ಹೇರಿತ್ತು. ಇಲ್ಲಿ ನಾವು ಗಮನಿಸ್ತಕ್ಕಂಥದ್ದು ಇದೆ ಏನು ಅಂತಂದ್ರೆ, ಎಕ್ಸ್ ಖಾತೆ ಅಂದ್ರೆ ಏನ್ ಹೇಳ್ತಾರೆ ಪ್ರಧಾನಿ ನರೇಂದ್ರ ಮೋದಿ, ಸಂವಿಧಾನ ನಮ್ಮ ತಾಯಿ, ನಮ್ಮ ತಂದೆ, ಸಂವಿಧಾನ ನಮ್ಮ ತಾಯಿ, ನಮ್ಮ ತಂದೆ, ಪ್ರಜಾಪ್ರಭುತ್ವ ನಮ್ಮ ಇಡೀ ವಿಶ್ವಕ್ಕೆ ತಾಯಿ ಭಾರತದ ಪ್ರಜಾಪ್ರಭುತ್ವ ಅಂತ ಹೇಳ್ತಾರೆ. ಇಲ್ಲಿ ಒಳಗೆ ಖಾತೆಗಳನ್ನ ಬಂದ್ ಮಾಡಿಸ್ತಾರೆ, BBC ಬಂದ್ ಮಾಡಿಸ್ತಾರೆ, ಪತ್ರಕರ್ತನ ಅರೆಸ್ಟ್ ಮಾಡಿಸ್ತಾರೆ, ಜಾಹೀರಾತು ಕಡ್ದಂಗ್ ನೋಡ್ಕೊತಾರೆ, ಮತ್ತು ಗೋಧಿ ಮೀಡಿಯಾಗಳಿಗೆ ಕೋಟಿ ರೂಪಾಯಿ ಕೊಡ್ತಾರೆ. ಗೌರಿ ಶೆಟ್ಟಿ, ರವೀಂದ್ರ ಜೋಶಿ, ಹೊಸ ದಿಗಂತ. ನೀವು ಹೊಸ ದಿಗಂತ ಚಾನಲ್ ನೋಡಿದ್ರೆ ನಿಮ್ಗೆ ಆ ವಿಷ ಕಾರ್ತಾ ಇರ್ತಾರೆ, ಅಲ್ಲಿ ಕೂತ್ಕೊಳ್ಳೋ ಎಕ್ಸ್ಪರ್ಟ್ಗಳು. ಇನ್ನೂ ಹೆಸರುಗಳು ನಿಮ್ಗೆ ಹೇಳ್ತೀನಿ ಮುಂದಕ್ಕೆ, ಹೆಂಗ್ ವಿಷ ಕಾರ್ತಾರೆ. ಆದ್ರೆ ಇವ್ರು ಯಾರು ಇದ್ರ ಬಗ್ಗೆ ಮಾತನಾಡಲ್ಲ, ಅವ್ರ ಬಗ್ಗೆ ಮಾತನಾಡಲ್ಲ. ಸೊ ಇದು ಈ ಎಚ್ಚರಿಕೆ ನಮಗೆ ಬರದೇ ಇದ್ರೆ, ಈ ಮಾಧ್ಯಮಗಳನ್ನ, ಈ ಗುಲಾಮಿ ಮಾಧ್ಯಮಗಳನ್ನ, ಗುಲಾಮಿ ಪತ್ರಕರ್ತರು ಇವರನ್ನ ನಾವು ಪ್ರಶ್ನೆ ಮಾಡಿದ್ರೆ ಇವರೇ ನಮ್ಮ ಭಾರತವನ್ನ ನಾಶ ಮಾಡ್ಬೇಕು, ನಮ್ಮ ಭಾರತವನ್ನ ನಾಶ ಮಾಡ್ಬೇಕು. ಮತ್ತು ಈ ಗುಲಾಮಿ ಪತ್ರಕರ್ತಿದ್ರಲ್ಲ, ಇವ್ರ ಹತ್ರನೇ ಬರ್ತ್ ಸರ್ಟಿಫಿಕೇಟ್ ಇಲ್ಲ. ಹೌ ಕ್ಯಾನ್ ದೇ ಗೆಟ್ ಬರ್ತ್ ಸರ್ಟಿಫಿಕೇಟ್? ಅವ್ರು ಎಲ್ಲಿ ಹುಟ್ಟಿದ್ರು? ಆಸ್ಪತ್ರೆಯಲ್ಲಿ ಹುಟ್ಟಿದ್ರಾ? ಹಟ್ಟಿಲಿ ಹುಟ್ಟಿದ್ರಾ? ಕೊಟ್ಕೆಲಿ ಹುಟ್ಟಿದ್ರಾ? ಕೃಷ್ಣನ್ ತರ ಜೈಲಲ್ಲಿ ಹುಟ್ಟಿದ್ರಾ? ಎಲ್ಲಿ ಹುಟ್ಟಿದ್ರು? ಅದಕ್ಕೆ ಎಲ್ಲ ಒಂದು ಸರ್ಟಿಫಿಕೇಟ್, SSLC ಸರ್ಟಿಫಿಕೇಟ್ ಇನ್ನೇನೋ ಇರುತ್ತೆ. ಈಗ ಅದನ್ನು ಮಾನ್ಯ ಇಲ್ಲ. ಸೊ ಇಂಥ ಸ್ಥಿತಿಗೆ ಬಂದಿದ್ದೀವಿ. ಎಚ್ಚೆತ್ಕೊಳ್ಳಿ, ಭಾರತ ಸರ್ಕಾರ ಸುಳ್ಳು ಹೇಳುತ್ತೆ. ನಂಬರ್ 1 ಸುಳ್ಳು ಹೇಳೋ ಸರ್ಕಾರ, ಮತ್ತು ಇಂತಹ ಖಾತೆಗಳನ್ನ ಬಂದ್ ಮಾಡಿಸೋದ್ರಲ್ಲಿ ನಂಬರ್ 5ನೇದು. ಆದ್ರೆ ನಾನು ಏನು ಮಾಡೇ ಇಲ್ಲ ಅಂತ ಹೇಳ್ತಾ ಇರುತ್ತೆ. ಏನು ನಾ ಮಾಡೇ ಇಲ್ಲ, ಏನು ನಾವು ಮಾಡೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಜನಗಳ ಮುಂದೆ. ಆದ್ರೆ ಒಳಗೆ ಎಲ್ಲಾ ಮಾಡ್ತಾ ಇರ್ತಾರೆ. ಎಚ್ಚೆತ್ಕೊಳ್ಳಿ, ನಾನೇನು ಮಾಡಿಲ್ಲ ಅಂತ ಹೇಳ್ತಾ ಇರ್ತಾರೆ. ಅವ್ರೇನು ಮಾಡಿಲ್ಲ ಅಂತ ಹೇಳ್ತಾ ಇದಾರೆ ಅಂದ್ರೆ ಅವ್ರು ಎಲ್ಲಾನು ಮಾಡ್ತಾ ಇದಾರೆ ಅಂತ ಅನ್ಕೋಬೇಕು ನಾವು. ಸೊ ಇದು ಇವತ್ತು ನೀವು ಮುಂದೆ ಬಂದಿರತಕ್ಕಂತ ವಿಶೇಷ ಕಾರ್ಯಕ್ರಮ. ಸೊ ಸಾಕಷ್ಟು ಎಚ್ಚೆತ್ಕೊಳ್ಳಿ. ಮೋದಿಯ ಬಗ್ಗೆ, ಮೋದಿ ಸರ್ಕಾರದ ಬಗ್ಗೆ ಎಷ್ಟು ಎಚ್ಚರಿಕೆ ಇರಬೇಕೋ ಅದೇ ರೀತಿ ಗೋಧಿ ಮೀಡಿಯಾಗಳ ಬಗ್ಗೆ, ಗೋಧಿ ಪತ್ರಕರ್ತರ ಬಗ್ಗೆ ಎಚ್ಚರಿಕೆ. ಯಾಕೆಂದ್ರೆ ನಿನ್ನೆ ಪ್ರಜಾವಾಣಿ ಅಂತ ಪತ್ರಿಕೆ ಲಸಿಕೆ ಹೃದಯಾಘಾತಕ್ಕೆ ಕಾರಣ ಅಲ್ಲ ಅಂತ ಹೆಡ್ಲೈನ್ ಕೊಟ್ಟು ವರದಿಯನ್ನು ಪ್ರಕಟಿಸಿತು. ಡಾಕ್ಟರ್ ಶ್ರೀನಿವಾಸ್ ಕಕ್ಕಿಲಾಯ ನನಗೆ ಹೇಳಿದ್ರು, ವರದಿಯನ್ನು ನನ್ನ ಕಳಿಸಿದ್ರು ವಾಟ್ಸಪ್ ಅಲ್ಲಿ. ಡಾಕ್ಟರ್ ರವೀಂದ್ರನಾಥ್ ಕೊಟ್ಟಿರ್ತಕ್ಕಂಥ ವರದಿಯಲ್ಲಿ ಆ ಮಾತನ್ನು ಹೇಳೇ ಇಲ್ಲ. ಆದ್ರೆ ಪ್ರಜಾವಾಣಿ ಹೆಡ್ಲೈನ್ ಬರೆಯುತ್ತೆ. NDTV, News 18, ಪಬ್ಲಿಕ್ ಟಿವಿ, ಎಲ್ಲ ಪತ್ರಿಕೆಗಳು ಕೋವಿಡ್ ಲಸಿಕೆಗೂ ಹೃದಯಾಘಾತಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ರು. ಆದ್ರೆ ವರದಿಲ್ಲ ಆ ರೀತಿ ಹೇಳೇ. ಇದು ಗೋಧಿ ಮೀಡಿಯಾ, ಗೋಧಿ ಪತ್ರಕರ್ತ. ಸೊ ಇವರು ಬದುಕ್ತಾ ಇರೋದೇ ಇಂಥ ಗುಲಾಮಿ ಕೆಲಸ ಮಾಡ್ತಾರೆ. ಸೊ ನಾವು ಹೇಗೆ ಕ್ವಿಟ್ ಇಂಡಿಯಾ ಮಾಡ್ಬೇಕು ಅಂತ ಹೇಳ್ತಾ ಇದೀವಿ ಮೋದಿ ಅವರಿಗೆ, ಹಾಗೆ ಇವ್ರಿಗೂ ಅಷ್ಟೇ, ಮೀಡಿಯಾದವ್ರಿಗೂ ಅಷ್ಟೇ ಕ್ವಿಟ್ ಮೀಡಿಯಾ ಅಂತ ನಾವು ಮಾಡ್ಬೇಕಾಗಿದೆ. ನಾವು ಈ ಮೀಡಿಯಾಗಳನ್ನ ಬಿಡ್ಬೇಕಾಗಿದೆ. ಈ ಗುಲಾಮಿ ಪತ್ರಕರ್ತನ ತೊಲಗಿಸ್ಬೇಕಾಗಿದೆ. ಈ ಗುಲಾಮಿ ಪತ್ರಿಕೆಗಳನ್ನ, ಮೀಡಿಯಾಗಳನ್ನ ತೊಲಗಿಸ್ಬೇಕು. ಸೊ ನಮ್ಮ ಸುತ್ತಮುತ್ತ ನಮ್ಮ ವಿರುದ್ಧ ಕೆಲಸ ಮಾಡ್ತಕ್ಕಂಥವ್ರು ನಾವು ಅಂದ್ರೆ ಪ್ರಜ್ಞಾವಂತ ನಾಗರಿಕರು. ನಾವು ಅಂತಂದ್ರೆ ಈ ದೇಶದ ಪ್ರಜೆಗಳು ಅನ್ನೋಕ್ಕಿಂತ ನಾವು ನಾಗರಿಕರು, ಸಿಟಿಸನ್ಸ್, ಪೌರರು. ನಾವು ಪೌರರು ಅಂದ್ರೆ ಅವನಿಗೆ ಎಲ್ಲ ಜ್ಞಾನ, ಕರ್ತವ್ಯ ಎಲ್ಲ ಇರುತ್ತೆ. ಸೊ ನಾವು ಈ ದೇಶನ ಉಳಿಸ್ಕೊಳ್ಬೇಕು, ಎದ್ದೇಳ್ಬೇಕು, ಎದ್ದು ನಿಂತ್ಕೋಬೇಕು. ಎದ್ದು ನಿಂತ್ಕೊಳ್ಳಿಲ್ಲ ಅಂದ್ರೆ ನಮ್ಮನ್ನ ಕೂತ್ ಹಾಕ್ಬೇಕು. ಎಚ್ಚೆತ್ಕೊಳ್ಳಿ. ಕ್ವಿಟ್ ಇಂಡಿಯಾ, ಕ್ವಿಟ್ ಮೋದಿ, ಕ್ವಿಟ್ BJP, ಕ್ವಿಟ್ ಗೋಧಿ ಮೀಡಿಯಾ, ಕ್ವಿಟ್ ಗೋಧಿ ಜರ್ನಲಿಸ್ಟ್. ನಮಸ್ಕಾರ.